ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ಮುದ್ದು ಸೊಸೆ ಸೀರಿಯಲ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಎಲ್ಲರೂ ಆಗಿರೋ ಘಟನೆನ ನೆನ್ಪು ಮಾಡಿಕೊಂಡು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಶಿವರಾಮೇಗೌಡನ ಹೆಂಡತಿ ಏನೋ ಒಂದು ತಪ್ಪು ನಡೆದು ಹೋಗಿದೆ, ಸರಿ ಹಾಗಂತ ಏನು ತಪ್ಪು ಮಾಡದೇ ಇರೋ ವಿದ್ಯಾನ್ಗೆ ಅನ್ಯಾಯ ಮಾಡಬೇಡಿ, ನೋಡಿ ನಿರ್ಧಾರ ತಗೊಳ್ಳಿ ಅಂತಾಳೆ. ಇದನ್ನು ಸಾವಿತ್ರಿ ಕೇಳಿಸ್ಕೊಂಡು ಹೀಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಬೆಳಿಗ್ಗೆ ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ. ಅಷ್ಟರಲ್ಲಿ ಪೊಲೀಸ್ ಅವರು ಭದ್ರನ್ನ ಅರೆಸ್ಟ್ ಮಾಡೋಕೆ ಬರ್ತಾರೆ. ಸಾವಿತ್ರಿ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಅವರಣ್ಣಂಗೆ ಹೇಳ್ತಾಳೆ. ಪೊಲೀಸ್ ಅವರು FIR ಬುಕ್ ಆಗಿದೆ, SP ಸರ್ಗೆ ಫೋನ್ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ, ನಮ್ಮ ಕೆಲಸ ಮಾಡೋಕೆ ಬಿಡಿ ಅಂತ ಹೇಳಿ ಭದ್ರನ್ನ ಅರೆಸ್ಟ್ ಮಾಡ್ತಾರೆ. ಎಲ್ಲರೂ ಬೇಡ ಭದ್ರನ್ನ ಕರ್ಕೊಂಡು ಹೋಗಬೇಡಿ ಅಂತ ಅಂತಿರ್ತಾರೆ. ಶಿವರಾಮೇಗೌಡನ ಹೆಂಡತಿ ರೀ ಎದೋಳಿ ಯಾಕೆ ಏನಾಯಿತು ಅಂತ ಅವ್ರನ್ನ ಎಚ್ಚರ ಮಾಡ್ತಾರೆ. ಆ್ಯಕ್ಚುಲಿ ಅವನು ಕನಸು ಕಾಣ್ತಾ ಇರ್ತಾನೆ. ಈ ಕಡೆ ಚಂಪಾ ಮತ್ತು ಕ್ವಾಟ್ಲೆ ಬೇಜಾರಿಂದ ಮನೇಲಿ ಯಾಕೆ ಈ ಥರ ಆಗ್ತಿದೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ, ನಮಗೆ ಹೀಗಾದರೆ ಇನ್ನು ವಿದ್ಯಾಕ್ಕಂಗೆ ಗೊತ್ತಾದರೆ ಏನು ಮತ್ತೆ ಕತೆ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ವಿದ್ಯಾ ಅಲ್ಲಿಗೆ ಬರ್ತಾಳೆ. ವಿದ್ಯಾ ನನ್ನಿಂದ ಅದೇನು ಮುಚ್ಚಿಡಬೇಕು ಅಂತ ಇದ್ದೀರಾ, ಹೇಳಿ ಏನಾಯಿತು ಅಂತ. ಏನಾಗಿದ್ರೂ ಪರವಾಗಿಲ್ಲ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಬೆಳಿಗ್ಗೆ ಶಿವರಾಮೇಗೌಡ ಅವನ ತಮ್ಮನ ಜೊತೆ ಸಾವಿತ್ರಿ ಮತ್ತು ವಿನಂತಿನ ಕರ್ಕೊಂಡು ಜಮೀನ್ ಹತ್ರ ಹೋಗಿರ್ತಾರೆ. ಅಲ್ಲಿ ಶಿವರಾಮೇಗೌಡ ಸಾವಿತ್ರಿಗೆ ಕೈ ಮುಗಿದು ತಪ್ಪಾಯಿತು, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಇದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತುಬಿಡು, ನಾನು ನಿನ್ನನ್ನು ಇಲ್ಲಿ ತನಕ ಕಷ್ಟದ ಟೈಮಲ್ಲಿ ಕಾಪಾಡಿದ್ದೀನಿ, ಇನ್ನು ಮುಂದೇನೂ ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತಾನೆ. ಅದಕ್ಕೆ ಸಾವಿತ್ರಿ ಒಪ್ಪದೆ, ಅಲ್ಲ ಅಣ್ಣ, ಇದು ನನ್ನ ಮಗಳ ಜೀವನಕ್ಕೆ ಅಂಟಿರೋ ಕಳಂಕ, ಇದನ್ನು ಹೇಗೆ ಮರೀಲಿ ಅಂತಾಳೆ. ಅಷ್ಟರಲ್ಲಿ ವಿನಂತಿ ಅಲ್ಲಿಂದ ಓಡಿ ಹೋಗಿ ರೋಡಲ್ಲಿ ಬರ್ತಾ ಇರೋ ಲಾರಿ ಎದುರು ನಿಲ್ತಾಳೆ. ಅಷ್ಟರಲ್ಲಿ ಶಿವರಾಮೇಗೌಡ ಬಂದು ಅವಳನ್ನ ಈ ಕಡೆ ಎಳ್ಕೊಳ್ತಾನೆ. ಮುಂದೆ ಶಿವರಾಮೇಗೌಡ ಏನಂತ ನಿರ್ಧಾರ ತಗೊಳ್ತಾನೆ ಅಂತ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.